ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನಂಥ ಸ್ವತಂತ್ರ ಪತ್ರಿಕೋದ್ಯಮಿಗೆ ತಮ್ಮಂಥವರ ಸಹಾಯ ಸಹಕಾರ ಭಾಳ ಮುಖ್ಯವಾದ್ದು. ಸಹಾಯ ಮಾಡಿ, ಸಹಕಾರ ನೀಡಿ. ಸೊ ಇವತ್ತು ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಮಾತಾಡೋಣ. 2 ದಿನಗಳ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಅವರು ಒಂದು ಹೇಳಿಕೆ ನೀಡಿದರು. ನೀವು ನನ್ನನ್ನು ನಿರ್ಲಕ್ಷಿಸಿದರೆ ನನಗೆ ಬೇರೆ ಆಪ್ಷನ್ ಅಥವಾ ಬೇರೆ ಸಾಧ್ಯತೆಗಳು ಇಲ್ಲ ಅಂತ ಅಂದ್ಕೋಬೇಡಿ ಅನ್ನುವ ಮಾತನ್ನು ಹೇಳಿದರು. ಅದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರ ಜೊತೆ ನಿಂತಿರುವ ಒಂದು ಫೋಟೋವನ್ನು ಕೂಡ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ರು. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡುವ ರೀತಿಯಲ್ಲಿತ್ತು. ಶಶಿ ತರೂರ್ ಕಾಂಗ್ರೆಸ್ ವರಿಷ್ಠರಿಗೆ ಎಚ್ಚರಿಕೆ ಕೊಟ್ಟಿದ್ರು, ನನ್ನನ್ನು ನಿರ್ಲಕ್ಷಿಸಿದರೆ ನಾನು ನಿಮ್ಮ ಜೊತೆಗೆ ಇರಲ್ಲ, ನನಗೆ ಬೇರೆ ಆಪ್ಷನ್ ಇದೆ, ಬಿ ಜೆ ಪಿ ಇರ್ಬೋದು, ಇನ್ನೊಂದಿರ್ಬೋದು. ಅದೇ ರೀತಿ ಅವರು ಒಂದು ಲೇಖನವನ್ನು ಶಶಿ ತರೂರ್ ಬರೆದಿದ್ರು. ಆ ಲೇಖನದಲ್ಲಿ ಕೇರಳದ ಎಡಪಕ್ಷಗಳಿವೆ, ಎಡಪಕ್ಷಗಳ ಸರ್ಕಾರವನ್ನು ಅವರು ಶ್ಲಾಘಿಸಿದ್ರು. ಇದನ್ನು ಬಹಳ ಗಂಭೀರವಾಗಿ ಕಾಂಗ್ರೆಸ್ ವರಿಷ್ಠರು ಸ್ವೀಕರಿಸಿದ್ರು. ಯಾಕೆ ಅಂತಂದರೆ ಕೇರಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಏನಿದೆ ಅವರ ನಡುವಿನ ಫೈಟ್ ಇರುವಂಥದ್ದು. ಆದರೆ ತಮ್ಮ ವಿರೋಧ ಪಕ್ಷವನ್ನು ಈ ರೀತಿ ಅವರು ಹೊಗಳೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಇಷ್ಟ ಇರಲಿಲ್ಲ. ಹಾಗೆ ನೋಡಿದರೆ ಒಂದು ಇಡೀ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲೂ ಕೂಡ ಶಶಿ ತರೂರ್ ಆ ಹುದ್ದೆಗಾಗಿ ಆಸೆ ಪಟ್ಟಿದ್ದರು. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ತಮ್ಮ ಕುಟುಂಬದ ನಿಷ್ಠರಾಗಿರುವ ಖರ್ಗೆ ಅವರನ್ನು ಆಯ್ಕೆ ಮಾಡಿಸಿದರು. ಅವರಿಗೆ ನಿಷ್ಠೆ ಬಹಳ ಮುಖ್ಯವಾಗಿತ್ತು. ಶಶಿ ತರೂರ್ ಆ ರೀತಿ ಕುಟುಂಬ ನಿಷ್ಠೆಯನ್ನು ಇಟ್ಕೊಂಡವರಲ್ಲ. ಆ್ಯಕ್ಚುಲಿ ಅವರು ವಿದೇಶಗಳಲ್ಲಿ ಕೆಲಸ ಮಾಡಿದವರು, ಬಂದವರು, ಭಾಷೆ ಮೇಲೆ ಅವರಿಗೆ ಇರುವ ಹಿಡಿತ, ನೆರೇಷನ್ನು ಪ್ರತಿಯೊಂದರಲ್ಲೂ ಕೂಡ ಅವರಿಗೆ ನಾಯಕತ್ವದ ಲಕ್ಷಣಗಳಿತ್ತು. ಆದರೆ ನೆಹರು ಕುಟುಂಬಕ್ಕೆ ಆ ನಾಯಕತ್ವವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇರಲಿಲ್ಲ. ನೆಗ್ಲೆಕ್ಟ್ ಆಗ್ತಾ 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 ಬಂದರು. ಅದರಿಂದ ಶಶಿ ತರೂರ್ ನೆಕ್ಸ್ಟ್ ಏನು ಮಾಡ್ತಾರೆ, ಅವರು ಬಿ ಜೆ ಪಿಗೆ ಹೋಗ್ತಾರೆ ಅಥವಾ ಇದು ಕೇವಲ ಥ್ರೆಟ್ ಆಗ್ತಾರೆ. ಅದಕ್ಕೆ ಕಾಲವೇ ಹೇಳಬೇಕು ನೆಕ್ಸ್ಟ್ ಏನಾಗ್ತಾರೆ ಅಂತ. ದಿಸ್ ಒಂದು ಪಾರ್ಟ್. ಎರಡನೇ ವಿಚಾರಕ್ಕೆ ಬರೋಣ. ಅದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ. ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಅದರಂತೆ ರಾಜಸ್ಥಾನದಲ್ಲಿ ನೀರಾವರಿ ಸಚಿವರ ಒಂದು ಸಮಾವೇಶದಲ್ಲಿ ಅವರು ಪಾಲ್ಗೊಂಡಿದ್ದರು. ಅದಾದ ಮೇಲೆ ಅವರ ದೆಹಲಿ ಭೇಟಿಯ ಬಗ್ಗೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ವರದಿಗಳು ಬರ್ತಾ ಇವೆ. ಈ ವರದಿಗಳು ಸತ್ಯವೇ ಸುಳ್ಳೆ ಅನ್ನೋದು ಬೇರೆ, ಬಟ್ ಬಂದಿರುವ ವರದಿಗಳ ಆಧಾರದ ಮೇಲೆ ಮಾತಾಡ್ತೀನಿ ನಾನು. ಒಂದನೇದಾಗಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಒಂದು 3-4 ಅಂಶಗಳನ್ನು ಅವರು ಪ್ರಸ್ತಾಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಮೊದಲನೇದಾಗಿ ಕರ್ನಾಟಕದಲ್ಲಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನುವ ರೀತಿ ಹೇಳಿದ್ರು ಅಂತ ಆಗ್ತಾ ಇದೆ. ಸೆಕೆಂಡ್, ಯಾವ್ಯಾವ ಸಚಿವರುಗಳು ಪಕ್ಷಕ್ಕೆ ಮುಜುಗರ ಆಗೋ ರೀತಿಯ ಏನು ಮಾತುಗಳನ್ನು, ಹೇಳಿಕೆಗಳು ನೀಡ್ತಿದ್ದಾರೆ, ಅದರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವ ದೂರನ್ನು ಅವರು ನೀಡಿದರು ಅಂತ ಅನ್ನೋದು ವರದಿ. ಹಾಗಿದ್ರೆ ಫಸ್ಟ್ ಥಿಂಗ್, ಏನು ಸಾಮೂಹಿಕ ನಾಯಕತ್ವ ಅಂತಂದರೆ, ಪಕ್ಷದಲ್ಲಿ ಸಾಮೂಹಿಕ ನಾಯಕತ್ವ ಅಂದರೆ ಎಲ್ಲರೂ ಸೇರಿ ನಾಯಕತ್ವವನ್ನು ಮುನ್ನಡೆಸೋಕೆ ಸಾಧ್ಯ ಅಲ್ಲ. ಈ ಭಾಳ ಸಂದರ್ಭಗಳಲ್ಲಿ ಈ ಸಾಮೂಹಿಕ ನಾಯಕತ್ವದ ಪ್ರಶ್ನೆ ಬರುತ್ತೆ. ನಾವು ಸಾಮೂಹಿಕ ನಾಯಕತ್ವ ಬೇಕು ಅಂತ. ಅದರ ಉದ್ದೇಶ ಭಾಳ ಸ್ಪಷ್ಟ. ಯಾರ ನಾಯಕತ್ವ ಇದೆ ಈಗ ಅವರಿಗೆ ನಾಯಕತ್ವ ಇರಕೂಡದು, ನಾವೆಲ್ಲರೂ ಸೇರಿ ಮುನ್ನಡೆಸ್ತೀವಿ ಅಂತ.
ಸೊ ಇದಕ್ಕೆ ಕಾಂಗ್ರೆಸ್ ವರಿಷ್ಠರು ಯಾವ ಪ್ರತಿಕ್ರಿಯೆ ನೀಡಿದ್ರು ಅನ್ನೋದು ಇನ್ನು ಬಹಿರಂಗವಾಗಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ವರಿಷ್ಠರ ಬಗ್ಗೆ ಮಾತನಾಡ್ತೀನಿ ಇದನ್ನ ಆದ ಮೇಲೆ ನಾನು. ಸೊ ಸಾಮೂಹಿಕ ನಾಯಕತ್ವ ಅಂದ್ರೆ ಸಿದ್ದರಾಮಯ್ಯನವರ ನಾಯಕತ್ವ ಅನ್ನೋದು ಇರಲ್ಲ, ನನಗೂ ನಾಯಕತ್ವ ಏನಿದೆ ಅದರಲ್ಲಿ ನನ್ನ ಪಾಲುದಾರಿಕೆ ಅಂತಲೂ ಅರ್ಥ ಇರ್ಬೋದು. ಆದರೆ ಯಾವುದೇ ರಾಜಕೀಯ ಪಕ್ಷ ಸಾಮೂಹಿಕ ನಾಯಕತ್ವದ ಮೇಲೆ ನಡೆಯಲ್ಲ. ಸಾಮೂಹಿಕ ನಾಯಕತ್ವ ಅಂತ ಹೇಳೋದು ಭಾಳ ಸುಲಭವಾದ, ಆದರೆ ಸಾಮೂಹಿಕ ನಾಯಕತ್ವಕ್ಕಿಂತ ಡೆಮೊಕ್ರೆಟಿಕ್ ಆದ ಒಂದು ನಾಯಕತ್ವ ಬೇಕು, ಜನತಂತ್ರದ ರೀತಿಯಲ್ಲಿ ಆಯ್ಕೆಯಾದ ನಾಯಕತ್ವ ಬೇಕು ಅಂದರೆ ಐ ಅಗ್ರಿ ಫಾರ್ ದ್ಯಾಟ್. ಅದು ಸಾಮೂಹಿಕ ನಾಯಕತ್ವ ಆಗಲ್ಲ. ಒಂದು ಪಕ್ಷವನ್ನು ಒಂದು ಸಾಮೂಹಿಕ ನಾಯಕತ್ವವನ್ನು ಮುನ್ನಡೆಸೋಕ್ಕೂ ಸಾಧ್ಯ ಇಲ್ಲ. ಆದರೆ ಒಬ್ಬ ನಾಯಕನ ಆಯ್ಕೆ ಮಾಡುವಾಗ ನಾಯಕರನ್ನು ಹೇರಿಕೂಡುದು ಜನತಾಂತ್ರಿಕ ವಿಧಾನದ ಮೂಲಕ ಅವರು ಆಯ್ಕೆಯಾಗಬೇಕು ಅನ್ನೋದು ಸರಿ. ಬಟ್ ಡಿ ಕೆ ಶಿವಕುಮಾರ್ ಸಾಮೂಹಿಕ ನಾಯಕತ್ವ ಬೇಕು ಅಂತ ಹೇಳಿದ್ರು ಅನ್ನೋದು ವರದಿ. ಸೊ ಅವರು ಡೆಮೊಕ್ರೆಟಿಕ್ ಆಗಿ ನಾಯಕತ್ವ ಆಯ್ಕೆ ಬಗ್ಗೆ ಹೇಳಿದ್ರೆ ಅದು ಡೌಟ್, ಐ ಡೋಂಟ್ ನೋ. ಯಾಕೆಂದರೆ ಅದು ಕಷ್ಟ ಅವ್ರಿಗೆ. ಈಗ ಡೆಮೊಕ್ರೆಟಿಕ್ ಆಗಿ ಒಬ್ಬ ನಾಯಕರನ್ನ ಆಯ್ಕೆ ಮಾಡಬೇಕು ಅಂತಂದರೆ ದ ಕ್ವಶನ್ ವಿಲ್ ಬಿ ಸೊ ದಟ್ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರೇನಾಗಿದ್ದಾರೆ ಅವರು ಕೂಡ ಡೆಮೊಕ್ರೆಟಿಕ್ಲಿ ಆಯ್ಕೆ ಆಗಬೇಕು ಅಂತ ಹೇಳ್ದಂಗಾಗುತ್ತೆ. ಇವತ್ತಿನ ಸಿಚುವೇಶನ್ನಲ್ಲಿ ಅದು ಸಾಧ್ಯ ಇಲ್ಲ. ಇನ್ನು ಎರಡನೇದು ಪಕ್ಷದ ಒಳಗಡೆ ನಡೀತಾ ಇರುವಂಥ ವಿದ್ಯಮಾನಗಳು. ಇಡೀ ಈ ಚಟುವಟಿಕೆ ಏನಿದೆ ಆ ಚಟುವಟಿಕೆ ಕೆಲವು ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವ್ರದ್ದು, ರಾಜಣ್ಣನವ್ರದ್ದು, ಅವರ ಪರಮೇಶ್ವರ್ ಅವ್ರದ್ದು, ಈ ಎಲ್ಲ ಚಟುವಟಿಕೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ಇದೆ. ಅದು ಸಹಜವೇ, ಅದು ಅಸಹಜ ಅಂತ ನಾನು ಹೇಳಲಾರೆ. ಆದರೆ ಇದರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆರೋಪ ಅಂತ ಹೇಳಲಾಗ್ತಾ ಇದೆ. ಸೊ ಇವರೆಲ್ಲ ಸಿದ್ದರಾಮಯ್ಯನವರ ಹತ್ತಿರ ಇರುವುದು ನಿಜ, ಅವರ ಕುಮ್ಮಕ್ಕು ನೀಡ್ತಾ ಇದ್ದಾರೆಯೇ ಇಲ್ಲವೇ ಅನ್ನೋದು ಪ್ರಶ್ನೆ. ಎರಡನೇದಾಗಿ ಈ ಚಟುವಟಿಕೆಯನ್ನು ಸಿದ್ದರಾಮಯ್ಯನವರು ತಡಿಬಹುದಾಗಿತ್ತಲ್ಲ ಅನ್ನೋದು ನಿಜವಾದದ್ದು, ಹೇಳ್ಬೋದು. ಹಾಗೆ ಒಂದಂತೂ ನಿಜ, ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಪ್ರೀತಿ ಇಟ್ಟು ಆಯ್ಕೆ ಮಾಡಿ 135ಕ್ಕೂ ಹೆಚ್ಚು ಜನರನ್ನು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಇವರು ಅಧಿಕಾರ ದಾಹದಿಂದ ಹೊರಗಡೆ ಬಂದು ಜನರಿಗೆ ಆ ಕೆಲಸ ಮಾಡಬೇಕಾಗಿತ್ತು. ಆದರೆ ಆ ಲಕ್ಷಣಗಳೇ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ಅಧಿಕಾರದ ಕಚ್ಚಾಟ ಕಾಂಗ್ರೆಸ್ ಪಕ್ಷದ ಒಳಗಡೆ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಜೊತೆಗೆ ಒಂದು ಪಕ್ಷದ ಶಿಸ್ತು ಏನಿದೆ, ಶಿಸ್ತು ಉಲ್ಲಂಘನೆ ಆಗ್ತಾ ಇದೆ. ರಾಜಣ್ಣನವರು ಆಡ್ತಿರುವ ಮಾತು ಏನಿದೆ, ಆ ಮಾತು ಯಾವುದೇ ಪಕ್ಷಕ್ಕೂ ಕೂಡ ಶೋಭೆ ತರೋದಲ್ಲ. ರಾಜಕಾರಣ ಅನ್ನೋದು ವೆರಿ ಡಿಫ್ರೆಂಟ್ ಗೇಮ್. ಅದು ರಾಜಕಾರಣದಲ್ಲಿ ಹೇಳಿಕೆಗಳು ನೀಡಬೇಕಾಗುತ್ತೆ, ಇನ್ನೊಂದು ಮಾಡಬೇಕಾಗುತ್ತೆ. ಆದರೆ ಅದನ್ನು ಮೀರಿ ಒಂದು ರೀತಿಯ ಚಾಣಕ್ಯ ನಡೆ ಇರಬೇಕು. ನಿಮ್ಮ ಉದ್ದೇಶ ಇಟ್ಕೋಬೋದು ರಾಜಕಾರಣದಲ್ಲಿ, ತಪ್ಪಲ್ಲ ಅದು. ಆದರೆ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಪಕ್ಷದ ಒಳಗಡೆ ಅಶಿಸ್ತಿದೆ ಎಂದು ತೋರಿಸಿಕೊಳ್ಳುವ ಮೂಲಕ ಅಲ್ಟಿಮೇಟ್ಲಿ ಪಾರ್ಟಿ ವಿಲ್ ಸಫರ್. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೀವ ಇದೆ. ಈ ಸಂದರ್ಭದಲ್ಲೇ ಕಾಂಗ್ರೆಸ್ ಅನ್ನ ಕತ್ತು ಹಿಸುಕುವ ಕೆಲಸವನ್ನ ಈ ಎಲ್ಲ ನಾಯಕರು ಮಾಡ್ತಿದ್ದಾರೆ, ಅಧಿಕಾರ ದಾಹಕ್ಕಾಗಿ ಮಾಡ್ತಿದ್ದಾರೆ, ಅನುಮಾನ ಬೇಕಾಗಿಲ್ಲ. ಈ ರೀತಿ ಹೇಳಿಕೆ ನೀಡುವುದೇನಿದೆ ಇದು ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರವಾಗುವುದು ಒಂದಾದರೆ, ಇದು ಇಡೀ ಜನತೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನುವ ಅರಿವು ಏನಿದೆ ಅದು ಈ ನಾಯಕರುಗಳಿಗೆ ಇರಬೇಕಾಗಿತ್ತು. ಸೊ ಅದರಿಂದ ಇಂಥವ್ರನ್ನ ಬಾಯಿ ಮುಚ್ಚುವ ಕೆಲಸವನ್ನ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಮಾಡಬೇಕತ್ತು ಅಂತ ನಮ್ದವ್ರನ್ನ. ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ತಮ್ಮ ಯಾರು ಬೆಂಬಲಿಗರಿದ್ದಾರೆ ಅವ್ರ ಹತ್ರ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತ್ಕೊಳ್ಳಿ. ಸೊ ನಾಯಕತ್ವದ ಬದಲಾವಣೆನೋ KPCC ಅಧ್ಯಕ್ಷರ ಬದಲಾವಣೆನೋ ಅದು ಹೈಕಮಾಂಡ್ ತೀರ್ಮಾನ ತಗೊಳತ್ತೆ. ಹೈಕಮಾಂಡ್ ಜೊತೆ ನಾವು ಚರ್ಚೆ ಮಾಡಿ ತೀರ್ಮಾನಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಬೇಕಾಗಿತ್ತು. ಆದರೆ ಅವರ ಮೌನವಾಗಿರುವುದೇನಿದೆ ಅದು ಅನೇಕ ರೀತಿಯ ಸಂಶಯಕ್ಕೆ ಕಾರಣ ಆಗುತ್ತೆ. ಇದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರೆಯೇ, ಅವರ ಕುಮ್ಮಕ್ಕಿನ ಮೂಲಕನೇ ರಾಜಣ್ಣಂತವ್ರು ಹೇಳಿಕೆ ನೀಡುತ್ತಿದ್ದಾರೆಯೇ, ಎಲ್ಲ ಚಟುವಟಿಕೆಯ ಹಿಂದೆ ಸಿದ್ದರಾಮಯ್ಯನವರ ಪಾತ್ರ ಏನು, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದಕ್ಕೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ಸಿದ್ದರಾಮಯ್ಯನವರದ್ದೇ, ಬೇರೆಯವರದ್ದಲ್ಲ. ಸೊ ಅದರ ಜೊತೆಗೆ ಈ ಒಂದು ವಿವಾದದ ನಡುವೆ
ಡಿ ಕೆ ಶಿವಕುಮಾರ್ ಒಂದು ಮಿತಿಯನ್ನು ಮೀರಿ ಹೋಗಿಲ್ಲ ಅನ್ನೋದನ್ನು ಎಲ್ಲರೂ ಒಪ್ಪಲೇಬೇಕು. ಅವರು ತಮ್ಮ ಅತೃಪ್ತಿ, ಸಿಟ್ಟು, ಆಸೆ ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳಿಲ್ಲ. ಅದು ಬಹಳ ಮೆಚ್ಚಬೇಕಾಗಿದೆ. ಆದರೆ ಮುಖ್ಯಮಂತ್ರಿ ಬದಲಾಗಬೇಕೋ ಬೇಡೋ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಐ ಡೋಂಟ್ ಮಿಕ್ಸ್ ದ್ಯಾಟ್. ಅವ್ರು ಆಸೆ ಪಡೋದು ತಪ್ಪಲ್ಲ. ಆದರೆ ಅವರಿಗೆ ಅಧಿಕಾರವನ್ನು ವಹಿಸಿಕೊಡುವ ಕಾಲ ಸಂದರ್ಭ ಬಂದಿದೆಯೇ ಇಲ್ಲವೇ, ಅಥವಾ ನೆಕ್ಸ್ಟ್ ಯಾವಾಗಲೂ ಅವ್ರ, ಅದು ಬೇರೆ ವಿಚಾರ, ಅದನ್ನು ಚರ್ಚೆ ಮಾಡಬೇಕು, ಅದು ಬೇರೆ ರೀತಿ. ಆದರೆ ಈಗಿರುವ ಈ ವಾತಾವರಣ ಏನಿದೆ, ಇದಕ್ಕೆ ಕಾರಣ ಯಾರು ಅದನ್ನು ನೋಡೋಣ. ಮೊದಲನೇದಾಗಿ ಕಾಂಗ್ರೆಸ್ ವರಿಷ್ಠರಿಗೆ ನರದೌರ್ಬಲ್ಯ ಇದ್ದಂಗೆ ಕಾಣುತ್ತೆ. ದ್ಯಾಟ್ ಇಸ್ ಮೈ ಫೀಲ್. ಸೊ ಇಂದಿರಾ ಗಾಂಧಿಯವರ ಕಾಲದಲ್ಲಾಗಲಿ, ರಾಜೀವ್ ಗಾಂಧಿಯವರ ಕಾಲದಾಗಲಿ ಇಂತಹ ಚಟುವಟಿಕೆಗಳು ನಡೆಯೋದು ಬಹಳ ಕಡಿಮೆ ಆಗಿತ್ತು. ಇತ್ತು, ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಲ್ಲ, ಇದ್ದವು. ಆದರೆ ಈ ರೀತಿ ಬೀದಿ ರಂಪವಾಗಿ ಬದಲಾಗೋದಕ್ಕೆ ಅವ್ರು ಕೊಡ್ತಿರಲಿಲ್ಲ. ಯಾಕಂದರೆ ಆಗ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಸ್ಟ್ರಾಂಗ್ ಆದಂತಹ ಒಂದು ನಾಯಕತ್ವ ಇತ್ತು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆ ರೀತಿ ಇಲ್ಲ. ಸೊ ನಮ್ಮವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ಒಬ್ಬ ಪ್ರಬಲ ನಾಯಕರು ನಿಜ. ಆದರೆ ಅವರು ಯಾವ ತೀರ್ಮಾನವನ್ನು ಇಂಡಿವಿಜುವಲ್ ಆಗಿ ತಗೋತಾರೆ ಅಂತ ನನಗನ್ಸಲ್ಲ. ಅವರು ಪ್ರತಿ ವಿಚಾರದಲ್ಲೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವ ನೆಹರು ಕುಟುಂಬ ನಿಷ್ಠ ರಾಜಕಾರಣಿ ಅವರು. ಆದರೆ ಒಬ್ಬ ಅಧ್ಯಕ್ಷರಾದವರು ದಿ ಶುಡ್ ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಅಂತ. ಅವರು ಇಂಡಿಪೆಂಡೆಂಟ್ ಆದ ಸ್ವತಂತ್ರವಾದ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗಿದ್ದರೆ, ಇನ್ಯಾರೋ ಹೇಳಿಕೆಗೆ ಇನ್ನೊಂದಕ್ಕೆ ಕಾಯ್ತಾ ಕೂತ್ರೆ ಅದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಇಂಡಿಪೆಂಡೆಂಟ್ ಆಗಿ ತೀರ್ಮಾನ ಕೈಗೊಳ್ಳುವ ಒಬ್ಬ ನಾಯಕ ಬೇಕಾಗಿತ್ತು. ಆದರೆ ಖರ್ಗೆ ತಮ್ಮ ತಮ್ಮ ವ್ಯಕ್ತಿತ್ವದ ನಡವಳಿಕೆಯಲ್ಲಿ ಅಂಥದ್ದನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ಸು ಅವರಿಗೆ ಗೊತ್ತು. ಈಗ ನೋಡಿ, ಯಾರು ಸಿದ್ದರಾಮಯ್ಯ ಏನು, ಡಿ ಕೆ ಶಿವಕುಮಾರ್ ಏನು, ರಾಜಣ್ಣ ಏನು, ಎಲ್ಲ ಗೊತ್ತು ಅವರಿಗೆ. ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ಬೋದಾಗಿತ್ತು. ಆದರೆ ಈಸ್ ನಾಟ್, ದಟ್ ಐ ಥಿಂಕ್ ಈಸ್ ಬ್ಯಾಲೆನ್ಸಿಂಗ್. ಅಟ್ ದ ಸೇಮ್ ಟೈಮ್ ಈಸ್ ದ ವೇಟಿಂಗ್ ಫಾರ್ ದ ಇನ್ಸ್ಟ್ರಕ್ಷನ್ ಫ್ರಮ್ ನೆಹರು ಫ್ಯಾಮಿಲಿ. ಇದು ಆಗಲ್ಲ. ಸೊ ಅದರಿಂದ ಇಂತಹ ಒಂದು ಸ್ಥಿತಿ ಏನಿದೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರ ಈ ರೋಗ ಏನಿದೆ, ಇದು ಉಲ್ಬಣಗೊಂಡ್ರೆ ಕಷ್ಟ. ಇವರು ಇಂಥ ಸಿಚುವೇಶನ್ನಲ್ಲಿ ಬಿ ಜೆ ಪಿಯನ್ನು ಎದುರಿಸಕ್ಕೆ ಸಾಧ್ಯ ಇಲ್ಲ. ಬಿ ಜೆ ಪಿ ಏನಿದೆ, ಬಿ ಜೆ ಪಿ ಅವರಿಗೆ ಕಾಲಾಳುಗಳಿದ್ದಾರೆ, ಪದಾತಿದಳ ಇದೆ, RSS ಇದೆ, ಇನ್ನೊಂದಿದೆ. ದೇ ಆರ್ ಮೋರ್ ಪವರ್ಫುಲ್. ಅವರೆಲ್ಲ ಎದುರಿಸಬೇಕಾದ್ರೆ ಪ್ರತಿಪಕ್ಷವಾಗಿ ನೀವು ಪವರ್ಫುಲ್ ಆಗಿರ್ಬೇಕು. ನಾಯಕತ್ವ, ಸದೃಢ ನಾಯಕತ್ವ ಅಂದ್ರೆ ವಾಟ್ ಯು ಮೀನ್ ಬೈ ದ್ಯಾಟ್? ಅಲ್ಟಿಮೇಟ್ಲಿ ಯು ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್ಸ್. ವಿತೌಟ್ ಟೇಕಿಂಗ್ ಎ ಡಿಸಿಷನ್ ಸುಮ್ಮನೆ ಓಡಾಡಿದರೆ ಪಕ್ಷವನ್ನು ನೀವು ಬಲಪಡಿಸಲಾರರಿ. ಪಕ್ಷ BJP ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಈ ನರದೌರ್ಬಲ್ಯಕ್ಕೆ ಏನಾದರೂ ಒಂದು ಔಷಧ ಕೊಡಬೇಕು. ಅವರೇ ತಗೋಬೇಕಿದ್ದಿದ್ರೆ ದೆನ್ ಓನ್ಲಿ ಅವರು ಪ್ರತಿಪಕ್ಷವಾಗಿ, ಇಂಡಿಯಾದ ಪ್ರತಿಪಕ್ಷವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಜನರ ಏನು ಪ್ರೀತಿ ವಿಶ್ವಾಸದಿಂದ ಆಯ್ಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ಕನಿಷ್ಠ ಒಂದು ಜವಾಬ್ದಾರಿ ರಾಜ್ಯ ಕಾಂಗ್ರೆಸ್ ನಾಯಕರಿಗಿರಬೇಕು. ಅವರು ಬೇಜವಾಬ್ದಾರಿಯಿಂದ ಮಾಡಿದರೆ ಜನ ಅವ್ರನ್ನ ಎಂದೂ ಕ್ಷಮಿಸುವುದಿಲ್ಲ. ತೆಗೆದು ಮತ್ತೆ ಕಷ್ಟಬುಟ್ಟಿಗೆ ಒಗಿತಾರೆ. ಆವಾಗ ಕಷ್ಟಬುಟ್ಟಿಗೆ ಬಿದ್ದುಕೊಂಡು ಯಾರು ಮುಂದಿನ ಮುಖ್ಯಮಂತ್ರಿ, ಯಾರು KPCC ಅಧ್ಯಕ್ಷರು ಅಂತ ಹೇಳ್ದಾಗ ಕೂತ್ಕೋಬೇಕು ಕಷ್ಟಬುಟ್ಟಿಯಲ್ಲಿ ಜನ ಒಗದ ಮೇಲೆ. ಆವಾಗ ಜ್ಞಾನೋದಯ ಬರುತ್ತೆ. ಇವರಿಗೆ ಗೊತ್ತಿಲ್ಲ. ನನಗೆ ಪ್ರತಿದಿನ ವಾಹಿನಿಗಳನ್ನು ತೆಗೆದು ನೋಡಿ, ಇವ್ರದ್ದೇ ಒಳ ಜಗಳ. ಡೆಲ್ಲಿಗೆ ಹೋದ್ರು, ಬಂದರು, ಕಾಲೆಳೆದ್ರು, ಅವನು ಇವನಿಗೆ ಬೈದ. ಯಾರಾದ್ರೂ ಮಾನ ಮರ್ಯಾದೆ ಇರುವವರು ಮಾಡೋದಿಲ್ರಿ ಇವು ವ್ಯವಹಾರಗಳು. ಇವರೆಲ್ಲ ಸೀನಿಯರ್ ಪೊಲಿಟಿಷಿಯನ್ಸ್. ಇವ್ರಿಗೆ ಕನಿಷ್ಠ ಒಂದು ರಾಜಕಾರಣ ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಿಲ್ವಾ? ಜನ ಬೀದಿಲಿ ಇಟ್ಕೊಂಡು ಹೋಗಿತಾರಷ್ಟೆ. ಅವಾಗ ಅರ್ಥ ಆಗುತ್ತೆ. ಅದನ್ನು ಯಾರೋ ಮತ ಹಾಕಿ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ದಾರೆ, ಅವರಿಗೆ ಪ್ರಶ್ನಿಸುವ ಹಕ್ಕಿದೆ, ಉಗಿಯುವ ಹಕ್ಕಿದೆ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.